ಇನ್ನು ಕರಿದ ಹಸಿರು ಬಟಾಣಿ ಬರುತ್ತಲ್ಲ ಅದು ಕೂಡ ಸೇಫ್ ಅಲ್ಲ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಅದರಲ್ಲೂ ಕೂಡ ಕೃತಕ ಬಣ್ಣಗಳನ್ನು ಉಪಯೋಗಿಸಲಾಗುತ್ತೆ ಅನ್ನುವಂಥದ್ದು. ಅದರ ಸ್ಯಾಂಪಲ್ಗಳನ್ನ ಕೂಡ ತಗೊಂಡು ಹೋಗಿ ಟೆಸ್ಟ್ ಮಾಡಿದ್ದಾರೆ. ಹಸಿರು ಬಟಾಣಿಗಳಲ್ಲಿ ಕೃತಕ ಬಣ್ಣ ಇರತಕ್ಕಂಥದ್ದು ಪತ್ತೆಯಾಗಿದೆ. 115 ಮಾದರಿಗಳಲ್ಲಿ 69 ಮಾದರಿಗಳು ಅಸುರಕ್ಷಿತ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಪರಿಸ್ಕೊಂಡು ಈ ಬಟಾಣಿ ಇರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನು ತಿಂತಾರೆ. ಆದರೆ ಅದು ಕೆಲವೊಂದು ವಸ್ತುಗಳು ಸುರಕ್ಷಿತವಾಗಿವೆ, ಆದರೆ ಕೆಲವೊಂದಿಷ್ಟು ವಸ್ತುಗಳು ಅಸುರಕ್ಷಿತ. ಸದ್ಯ ಈಗ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅದನ್ನೇ ಹೇಳ್ತಾ ಇದ್ದಾರೆ. ಒಂದಿಷ್ಟು ವಸ್ತುಗಳನ್ನು ಬ್ಯಾನ್ ಮಾಡಲಾಗಿದೆ. ಈಗಾಗಲೇ ಈಗ ಕಲರ್ ಪೌಡ್ರನ್ನೆಲ್ಲ ಬಳಸ್ತಾ ಇದ್ರು ಮೊದಲು, ಕಬಾಬ್ ಇರ್ಬೋದು ಅಥವಾ ಈ ಗೋಬಿ ಮಂಚೂರಿಗೆಲ್ಲ ಅಂತ ಕಲರ್ ಪೌಡ್ರನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ, ಕ್ಯಾನ್ಸರ್ ಕಾರಕ ಅಂಶ ಅಂತ. ಆದರೆ ಈ ಬಟಾಣಿಯಲ್ಲೂ ಕೂಡ ಈ ಕಲರ್ ಪೌಡ್ರನ್ನ ಬಳಸ್ತಾ ಇದ್ದಾರೆ. ಅದನ್ನು ಕೂಡ ಈಗ ಬ್ಯಾನ್ ಮಾಡುವಂಥ ಸಂದರ್ಭ ಎದುರಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಹಿರಿಯ ಸಹೋದ್ಯೋಗಿಯಾದಂಥ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗಾಗಲೇ ನೀವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಜೊತೆಗೆ ಈ ಕಲರ್ ಬಟಾಣಿ ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು ಅಸುರಕ್ಷಿತ ಅಂತ. ಸದ್ಯ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು ಇಂತಹ ಕಂಪನಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅಂತ. ಅದು ಯಾವಾಗ ಕೈಗೊಳ್ಳುತ್ತಾರೆ? ಈ ಒಂದು ಕ್ರಮವನ್ನು ಕಟ್ಟುನಿಟ್ಟಾಗಿ ತೆಗೆದುಕೊಳ್ತಾರಾ ಹೇಗೆ? ನಿಕೇಶ್, ಇಲ್ಲಿ ಪ್ರಮುಖವಾಗಿ ಕರಿದ ಬಟಾಣಿಗಳಲ್ಲೂ ಕೂಡ ಈಗ ಕಲಬೆರಕೆ ಆಗಿರುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಕಲರಿಂಗ್ ಏಜೆಂಟನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದು ಕೂಡ ಕಾರ್ಸಿಯೋಜೆನಿಕ್ ಅಂತ ಅಂಶವನ್ನು ಪಡ್ಕೊಂಡಿರುತ್ತೆ. ಈ ಕಾರ್ಸಿಯೋಜೆನಿಕ್ ಅಂಶ ದೇಹಕ್ಕೆ ಸೇರಿದಾಗ ಮುಂದಿನ ದಿನಗಳಲ್ಲಿ ಅಂದರೆ ಹಂತವಾಗಿ ಅದು ಕ್ಯಾನ್ಸರ್ಗೆ ಆಗುವಂತಹ ಸಾಧ್ಯತೆ, ಕ್ಯಾನ್ಸರ್ ಕಾರಕ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಈ ಒಂದು ಕರಿದ ಬಟಾಣಿ, ಇಲ್ಲಿ ಹಸಿ ಬಟಾಣಿ ಅಲ್ಲ, ಜನ ಇದರ ಬಗ್ಗೆ ಕನ್ಫ್ಯೂಸ್ ಕೂಡ ಮಾಡ್ಕೊಳ್ಬಾರ್ದು. ಹಸಿ ಬಟಾಣಿ ಇವತ್ತಿಗೂ ಸೇಫ್ ಇದೆ, ಯಾಕಂದರೆ ಅದು ನ್ಯಾಚುರಲ್ ಆಗಿ ಗ್ರೋ ಆಗುವಂಥದ್ದು. ಸೊ ಹಸಿ ಬಟಾಣಿಯಲ್ಲಿ ಯಾವುದೇ ರೀತಿಯಾಗಿ ಕೆಮಿಕಲ್ ಇರೋದಿಲ್ಲ. ಆದರೆ ಈ ಕರಿದ ಬಟಾಣಿಯಲ್ಲಿ ಆ ಕಲರ್ನ ಹೆಚ್ಚು ಆಕರ್ಷಕವಾಗಿ ಕಾಣೋದಕ್ಕೆ, ತುಂಬ ಕಲರ್ಫುಲ್ ಆಗಿ ಕಾಣೋದಕ್ಕೆ ಒಂದು ಗ್ರೀನ್ ಕಲರ್ ಆದಂತಹ ಕಲರಿಂಗ್ ಏಜೆಂಟನ್ನು ಬಳಸ್ತಾರೆ. ಇದಕ್ಕೆ ಡೈ ಬಳಸುವಂತಹ ಸಾಧ್ಯತೆ ಕೂಡ ಇದೆ. ಇದು ದೇಹಕ್ಕೆ ಸೇರಿದಾಗ ದೇಹದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಸಮರವನ್ನು ಸಾರ್ತಿರುವಂತಹ ಆರೋಗ್ಯ ಇಲಾಖೆ ಈ ಮೂಲಕ ಜನರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಜನ ತಾವು ದುಡ್ಡು ಕೊಟ್ಟು ಆಹಾರವನ್ನು ಖರೀದಿಸುವಂತಹ ಸಂದರ್ಭದಲ್ಲಿ ಅವರು ಕೂಡ ಇದು ಯಾವ ರೀತಿಯ ಕ್ವಾಲಿಟಿ ಅಂತ ಪ್ರಶ್ನೆ ಮಾಡುವಂತಹ ಅವೇರ್ನೆಸ್ ಮೂಡುತ್ತೆ. ಜೊತೆಗೆ ಹೋಟೆಲ್ಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಥವಾ ಯಾವುದೇ ವ್ಯಾಪಾರಿಗಳಿರ್ಬೋದು, ಆಹಾರದ ಪದಾರ್ಥಗಳನ್ನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ಹೌದು, ಇದು ಮುಂದಿನ ದಿನಗಳಲ್ಲಿ ಏನಾದರೂ ರೈಡ್ ಆದರೆ, ನಮ್ಮ ಮೇಲೆ ರೈಡ್ ಆದರೆ ಇದು ಅನ್ಸೇಫ್ ಅಂತ ಬಂದರೆ ಆಗ ಜನ ಹಿಂದೇಟನ್ನು ಹಾಕ್ತಾರೆ. ಹೀಗಾಗಿ ನಾವು ಕೂಡ ತುಂಬ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಅವ್ರಿಗೂ ಕೂಡ ವಿಚಾರ ತಿಳಿಯುತ್ತೆ. ಹೀಗಾಗಿ ಇದು ನಿರಂತರವಾಗಿ ಸಾಗುವಂತಹ ಒಂದು ವಿಚಾರ ಆಗಿದೆ. ಇದನ್ನ ಆರೋಗ್ಯ ಸಚಿವರು ಜೊತೆಗೆ ಆಹಾರ ಇಲಾಖೆಯ ಆಯುಕ್ತರು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ರೈಟ್ ಟು ಈಟ್, ನಮ್ಮ ಪ್ಲೇಟಿಗೆ ಏನು ಬರುತ್ತೆ ಅದು ತುಂಬ ಒಳ್ಳೆ ರೀತಿಯಲ್ಲಿ ಬರಬೇಕು, ಯಾವುದೇ ರೀತಿಯಾಗಿ ಕಲಬೆರಕೆ ಇರಬಾರ್ದು, ಅಲ್ಲಿ ತನಕ ನಮ್ಮ ಒಂದು ಈ ಸಮರ ಮುಂದುವರಿಯುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳಿದರು. ಹಾಗಾಗಿ ಕಾಟನ್ ಕ್ಯಾಂಡಿಯಿಂದ ಆರಂಭವಾದಂತಹ ಈ ಒಂದು ರೈಡ್ ಇದೆ, ಇದು ಇಲ್ಲಿ ತನಕ ವಾಟರ್ ಬಾಟಲು ಕೋವಾದವರೆಗೂ ಬಂದು ನಿಂತಿದೆ. ಹಾಗಂತ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಪ್ರತಿನಿತ್ಯ ಸೇವಿಸುವಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ಕೂಡ ಟೆಸ್ಟಿಗೆ ಒಳಪಡಿಸಿ ಅದು ಎಷ್ಟು ಸೇಫ್ ಅನ್ನೋದರ ಮಾಹಿತಿಯನ್ನು ಜನರ ಮುಂದೆ ಇಡೋದಕ್ಕೆ ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಕರಿದ ಹಸಿರು ಬಟಾಣಿ ಬರುತ್ತಲ್ಲ ಅದು ಕೂಡ ಸೇಫ್ ಅಲ್ಲ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಅದರಲ್ಲೂ ಕೂಡ ಕೃತಕ ಬಣ್ಣಗಳನ್ನು ಉಪಯೋಗಿಸಲಾಗುತ್ತೆ ಅನ್ನುವಂಥದ್ದು. ಅದರ ಸ್ಯಾಂಪಲ್ಗಳನ್ನ ಕೂಡ ತಗೊಂಡು ಹೋಗಿ ಟೆಸ್ಟ್ ಮಾಡಿದ್ದಾರೆ. ಹಸಿರು ಬಟಾಣಿಗಳಲ್ಲಿ ಕೃತಕ ಬಣ್ಣ ಇರತಕ್ಕಂಥದ್ದು ಪತ್ತೆಯಾಗಿದೆ. 115 ಮಾದರಿಗಳಲ್ಲಿ 69 ಮಾದರಿಗಳು ಅಸುರಕ್ಷಿತ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಪರಿಸ್ಕೊಂಡು ಈ ಬಟಾಣಿ ಇರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನು ತಿಂತಾರೆ. ಆದರೆ ಅದು ಕೆಲವೊಂದು ವಸ್ತುಗಳು ಸುರಕ್ಷಿತವಾಗಿವೆ, ಆದರೆ ಕೆಲವೊಂದಿಷ್ಟು ವಸ್ತುಗಳು ಅಸುರಕ್ಷಿತ. ಸದ್ಯ ಈಗ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅದನ್ನೇ ಹೇಳ್ತಾ ಇದ್ದಾರೆ. ಒಂದಿಷ್ಟು ವಸ್ತುಗಳನ್ನು ಬ್ಯಾನ್ ಮಾಡಲಾಗಿದೆ. ಈಗಾಗಲೇ ಈಗ ಕಲರ್ ಪೌಡ್ರನ್ನೆಲ್ಲ ಬಳಸ್ತಾ ಇದ್ರು ಮೊದಲು, ಕಬಾಬ್ ಇರ್ಬೋದು ಅಥವಾ ಈ ಗೋಬಿ ಮಂಚೂರಿಗೆಲ್ಲ ಅಂತ ಕಲರ್ ಪೌಡ್ರನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ, ಕ್ಯಾನ್ಸರ್ ಕಾರಕ ಅಂಶ ಅಂತ. ಆದರೆ ಈ ಬಟಾಣಿಯಲ್ಲೂ ಕೂಡ ಈ ಕಲರ್ ಪೌಡ್ರನ್ನ ಬಳಸ್ತಾ ಇದ್ದಾರೆ. ಅದನ್ನು ಕೂಡ ಈಗ ಬ್ಯಾನ್ ಮಾಡುವಂಥ ಸಂದರ್ಭ ಎದುರಾಗ್ತಾ ಇದೆ.
ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಹಿರಿಯ ಸಹೋದ್ಯೋಗಿಯಾದಂತಹ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗಾಗಲೇ ನೀವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಜೊತೆಗೆ ಈ ಕಲರ್ ಬಟಾಣಿ ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಅಸುರಕ್ಷಿತ ಅಂತ. ಸದ್ಯ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು ಇಂತಹ ಕಂಪನಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅಂತ. ಅದು ಯಾವಾಗ ಕೈಗೊಳ್ಳುತ್ತಾರೆ? ಈ ಒಂದು ಕ್ರಮವನ್ನು ಕಟ್ಟುನಿಟ್ಟಾಗಿ ತೆಗೆದುಕೊಳ್ತಾರೆ ಹೇಗೆ? ನಿಕೇಶ್, ಇಲ್ಲಿ ಪ್ರಮುಖವಾಗಿ ಕರಿದ ಬಟಾಣಿಗಳಲ್ಲೂ ಕೂಡ ಈಗ ಕಲಬೆರಕೆ ಆಗಿರುವಂತದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಕಲರಿಂಗ್ ಏಜೆಂಟ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದು ಕೂಡ ಕಾರ್ಸಿಯೋಜೆನಿಕ್ ಅಂತ ಅಂಶವನ್ನ ಪಡ್ಕೊಂಡಿರುತ್ತೆ. ಈ ಕಾರ್ಸಿಯೋಜೆನಿಕ್ ಅಂಶ ದೇಹಕ್ಕೆ ಸೇರಿದಾಗ ಮುಂದಿನ ದಿನಗಳಲ್ಲಿ ಅಂದ್ರೆ ಹಂತ ಹಂತವಾಗಿ ಅದು ಕ್ಯಾನ್ಸರ್ಗೆ ತೆರಳುವಂತಹ ಆಗುವಂತಹ ಸಾಧ್ಯತೆ, ಕ್ಯಾನ್ಸರ್ ಕಾರಕ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಈ ಒಂದು ಕರಿದ ಬಟಾಣಿ, ಇಲ್ಲಿ ಹಸಿ ಬಟಾಣಿ ಅಲ್ಲ, ಜನ ಇದರ ಬಗ್ಗೆ ಕನ್ಫ್ಯೂಸ್ ಕೂಡ ಮಾಡ್ಕೊಳ್ಬಾರ್ದು. ಹಸಿ ಬಟಾಣಿ ಇವತ್ತಿಗೂ ಸೇಫ್ ಇದೆ, ಯಾಕಂದ್ರೆ ಅದು ನ್ಯಾಚುರಲ್ ಆಗಿ ಗ್ರೋ ಆಗುವಂಥದ್ದು. ಸೊ ಹಸಿ ಬಟಾಣಿಯಲ್ಲಿ ಯಾವುದೇ ರೀತಿಯಾಗಿ ಕೆಮಿಕಲ್ ಇರೋದಿಲ್ಲ. ಆದರೆ ಈ ಕರಿದ ಬಟಾಣಿಯಲ್ಲಿ ಆ ಕಲರ್ನ ಹೆಚ್ಚು ಆಕರ್ಷಕವಾಗಿ ಕಾಣೋದಕ್ಕೆ, ತುಂಬ ಕಲರ್ಫುಲ್ ಆಗಿ ಕಾಣೋದಕ್ಕೆ ಒಂದು ಗ್ರೀನ್ ಕಲರ್ ಆದಂತಹ ಕಲರಿಂಗ್ ಏಜೆಂಟನ್ನ ಬಳಸ್ತಾರೆ. ಇದಕ್ಕೆ ಡೈ ಬಳಸುವಂತಹ ಸಾಧ್ಯತೆ ಕೂಡ ಇದೆ. ಇದು ದೇಹಕ್ಕೆ ಸೇರಿದಾಗ ದೇಹದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಸಮರವನ್ನು ಸಾರ್ತಿರುವಂತಹ ಆರೋಗ್ಯ ಇಲಾಖೆ ಈ ಮೂಲಕ ಜನರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಜನ ತಾವು ದುಡ್ಡು ಕೊಟ್ಟು ಆಹಾರವನ್ನು ಖರೀದಿಸುವಂತಹ ಸಂದರ್ಭದಲ್ಲಿ ಅವರು ಕೂಡ ಇದು ಯಾವ ರೀತಿಯ ಕ್ವಾಲಿಟಿ ಅಂತ ಪ್ರಶ್ನೆ ಮಾಡುವಂತಹ ಅವೇರ್ನೆಸ್ ಮೂಡುತ್ತೆ. ಜೊತೆಗೆ ಹೋಟೆಲ್ಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಥವಾ ಯಾವುದೇ ವ್ಯಾಪಾರಿಗಳಿರ್ಬೋದು, ಆಹಾರದ ಪದಾರ್ಥಗಳನ್ನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ಹೌದು, ಇದು ಮುಂದಿನ ದಿನಗಳಲ್ಲಿ ಏನಾದರೂ ರೈಡ್ ಆದರೆ, ನಮ್ಮ ಮೇಲೆ ರೈಡ್ ಆದರೆ ಇದು ಅನ್ಸೇಫ್ ಅಂತ ಬಂದರೆ ಆಗ ಜನ ಹಿಂದೇಟನ್ನು ಹಾಕ್ತಾರೆ. ಹೀಗಾಗಿ ನಾವು ಕೂಡ ತುಂಬ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಅವ್ರಿಗೂ ಕೂಡ ವಿಚಾರ ತಿಳಿಯುತ್ತೆ. ಹೀಗಾಗಿ ಇದು ನಿರಂತರವಾಗಿ ಸಾಗುವಂತಹ ಒಂದು ವಿಚಾರ ಆಗಿದೆ. ಇದನ್ನ ಆರೋಗ್ಯ ಸಚಿವರು ಜೊತೆಗೆ ಆಹಾರ ಇಲಾಖೆಯ ಆಯುಕ್ತರು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ರೈಟ್ ಟು ಈಟ್, ನಮ್ಮ ಪ್ಲೇಟಿಗೆ ಏನು ಬರುತ್ತೆ ಅದು ತುಂಬಾ ಒಳ್ಳೆ ರೀತಿಯಲ್ಲಿ ಬರಬೇಕು, ಯಾವುದೇ ರೀತಿಯಾಗಿ ಕಲಬೆರಕೆ ಇರಬಾರ್ದು, ಅಲ್ಲಿ ತನಕ ನಮ್ಮ ಒಂದು ಈ ಸಮರ ಮುಂದುವರಿಯುತ್ತೆ ಅನ್ನೋ ಒಂದು ವಿಚಾರವನ್ನ ಹೇಳಿದ್ರು. ಹಾಗಾಗಿ ಕಾಟನ್ ಕ್ಯಾಂಡಿಯಿಂದ ಆರಂಭವಾದಂತಹ ಈ ಒಂದು ರೈಡ್ ಇದೆ, ಇದು ಇಲ್ಲಿ ತನಕ ವಾಟರ್ ಬಾಟಲು ಕೋವಾದವರೆಗೂ ಬಂದು ನಿಂತಿದೆ. ಹಾಗಂತ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಪ್ರತಿನಿತ್ಯ ಸೇವಿಸುವಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ಕೂಡ ಟೆಸ್ಟಿಗೆ ಒಳಪಡಿಸಿ ಅದು ಎಷ್ಟು ಸೇಫ್ ಅನ್ನೋದರ ಮಾಹಿತಿಯನ್ನ ಜನರ ಮುಂದೆ ಇಡೋದಕ್ಕೆ ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಕರಿದ ಹಸಿರು ಬಟಾಣಿ ಬರುತ್ತಲ್ಲ, ಅದು ಕೂಡ ಸೇಫ್ ಅಲ್ಲ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಅದರಲ್ಲೂ ಕೂಡ ಕೃತಕ ಬಣ್ಣಗಳನ್ನು ಉಪಯೋಗಿಸಲಾಗುತ್ತೆ ಅನ್ನುವಂಥದ್ದು. ಅದರ ಸ್ಯಾಂಪಲ್ಗಳನ್ನ ಕೂಡ ತಗೊಂಡು ಹೋಗಿ ಟೆಸ್ಟ್ ಮಾಡಿದ್ದಾರೆ. ಹಸಿರು ಬಟಾಣಿಗಳಲ್ಲಿ ಕೃತಕ ಬಣ್ಣ ಇರತಕ್ಕಂಥದ್ದು ಪತ್ತೆಯಾಗಿದೆ. 115 ಮಾದರಿಗಳಲ್ಲಿ 69 ಮಾದರಿಗಳು ಅಸುರಕ್ಷಿತ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಬರ್ಸ್ಕೊಂಡು ಈ ಬಟಾಣಿ ಇರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನ ತಿಂತಾರೆ. ಆದರೆ ಅದು ಕೆಲವೊಂದು ವಸ್ತುಗಳು ಸುರಕ್ಷಿತವಾಗಿವೆ, ಆದರೆ ಕೆಲವೊಂದಿಷ್ಟು ವಸ್ತುಗಳು ಅಸುರಕ್ಷಿತ. ಸದ್ಯ ಈಗ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅದನ್ನೇ ಹೇಳ್ತಾ ಇದ್ದಾರೆ. ಒಂದಿಷ್ಟು ವಸ್ತುಗಳನ್ನು ಬ್ಯಾನ್ ಮಾಡಲಾಗಿದೆ. ಈಗಾಗಲೇ ಈಗ ಕಲರ್ ಪೌಡ್ರನ್ನೆಲ್ಲ ಬಳಸ್ತಾ ಇದ್ರು, ಮೊದಲು ಕಬಾಬ್ ಇರ್ಬೋದು ಅಥವಾ ಈ ಗೋಬಿ ಮಂಚೂರಿಗೆಲ್ಲ ಅಂತ ಕಲರ್ ಪೌಡ್ರನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ, ಕ್ಯಾನ್ಸರ್ ಕಾರಕ ಅಂಶ ಅಂತ. ಆದರೆ ಈ ಬಟಾಣಿಯಲ್ಲೂ ಕೂಡ ಈ ಕಲರ್ ಪೌಡ್ರನ್ನ ಬಳಸ್ತಾ ಇದ್ದಾರೆ. ಅದನ್ನು ಕೂಡ ಈಗ ಬ್ಯಾನ್ ಮಾಡುವಂಥ ಸಂದರ್ಭ ಎದುರಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಹಿರಿಯ ಸಹೋದ್ಯೋಗಿಯಾದಂತಹ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗಾಗಲೇ ನೀವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಜೊತೆಗೆ ಈ ಕಲರ್ ಬಟಾಣಿ ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಅಸುರಕ್ಷಿತ ಅಂತ. ಸದ್ಯ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು ಇಂತಹ ಕಂಪನಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅಂತ. ಅದು ಯಾವಾಗ ಕೈಗೊಳ್ಳುತ್ತಾರೆ? ಈ ಒಂದು ಕ್ರಮವನ್ನು ಕಟ್ಟುನಿಟ್ಟಾಗಿ ತೆಗೆದುಕೊಳ್ತಾರೆ ಹೇಗೆ? ನಿಕೇಶ್, ಇಲ್ಲಿ ಪ್ರಮುಖವಾಗಿ ಕರಿದ ಬಟಾಣಿಗಳಲ್ಲೂ ಕೂಡ ಈಗ ಕಲಬೆರಕೆ ಆಗಿರುವಂತದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಕಲರಿಂಗ್ ಏಜೆಂಟ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದು ಕೂಡ ಕಾರ್ಸಿಯೋಜೆನಿಕ್ ಅಂತ ಅಂಶವನ್ನ ಪಡ್ಕೊಂಡಿರುತ್ತೆ. ಈ ಕಾರ್ಸಿಯೋಜೆನಿಕ್ ಅಂಶ ದೇಹಕ್ಕೆ ಸೇರಿದಾಗ ಮುಂದಿನ ದಿನಗಳಲ್ಲಿ ಅಂದ್ರೆ ಹಂತ ಹಂತವಾಗಿ ಅದು ಕ್ಯಾನ್ಸರ್ಗೆ ತೆರಳುವಂತಹ ಆಗುವಂತಹ ಸಾಧ್ಯತೆ, ಕ್ಯಾನ್ಸರ್ ಕಾರಕ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಈ ಒಂದು ಕರಿದ ಬಟಾಣಿ, ಇಲ್ಲಿ ಹಸಿ ಬಟಾಣಿ ಅಲ್ಲ, ಜನ ಇದರ ಬಗ್ಗೆ ಕನ್ಫ್ಯೂಸ್ ಕೂಡ ಮಾಡ್ಕೊಳ್ಬಾರ್ದು. ಹಸಿ ಬಟಾಣಿ ಇವತ್ತಿಗೂ
ಸೇಫ್ ಇದೆ, ಯಾಕಂದ್ರೆ ಅದು ನ್ಯಾಚುರಲ್ ಆಗಿ ಗ್ರೋ ಆಗುವಂಥದ್ದು. ಸೊ ಹಸಿ ಬಟಾಣಿಯಲ್ಲಿ ಯಾವುದೇ ರೀತಿಯಾಗಿ ಕೆಮಿಕಲ್ ಇರೋದಿಲ್ಲ. ಆದರೆ ಈ ಕರಿದ ಬಟಾಣಿಯಲ್ಲಿ ಆ ಕಲರ್ನ ಹೆಚ್ಚು ಆಕರ್ಷಕವಾಗಿ ಕಾಣೋದಕ್ಕೆ, ತುಂಬ ಕಲರ್ಫುಲ್ ಆಗಿ ಕಾಣೋದಕ್ಕೆ ಒಂದು ಗ್ರೀನ್ ಕಲರ್ ಆದಂತಹ ಕಲರಿಂಗ್ ಏಜೆಂಟನ್ನು ಬಳಸ್ತಾರೆ. ಇದಕ್ಕೆ ಡೈ ಬಳಸುವಂತಹ ಸಾಧ್ಯತೆ ಕೂಡ ಇದೆ. ಇದು ದೇಹಕ್ಕೆ ಸೇರಿದಾಗ ದೇಹದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಸಮರವನ್ನು ಸಾರ್ತಿರುವಂತಹ ಆರೋಗ್ಯ ಇಲಾಖೆ ಈ ಮೂಲಕ ಜನರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಜನ ತಾವು ದುಡ್ಡು ಕೊಟ್ಟು ಆಹಾರವನ್ನು ಖರೀದಿಸುವಂತಹ ಸಂದರ್ಭದಲ್ಲಿ ಅವರು ಕೂಡ ಇದು ಯಾವ ರೀತಿಯ ಕ್ವಾಲಿಟಿ ಅಂತ ಪ್ರಶ್ನೆ ಮಾಡುವಂತಹ ಅವೇರ್ನೆಸ್ ಮೂಡುತ್ತೆ. ಜೊತೆಗೆ ಹೋಟೆಲ್ಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಥವಾ ಯಾವುದೇ ವ್ಯಾಪಾರಿಗಳಿರ್ಬೋದು, ಆಹಾರದ ಪದಾರ್ಥಗಳನ್ನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ಹೌದು, ಇದು ಮುಂದಿನ ದಿನಗಳಲ್ಲಿ ಏನಾದರೂ ರೈಡ್ ಆದರೆ, ನಮ್ಮ ಮೇಲೆ ರೈಡ್ ಆದರೆ ಇದು ಅನ್ಸೇಫ್ ಅಂತ ಬಂದರೆ ಆಗ ಜನ ಹಿಂದೇಟನ್ನು ಹಾಕ್ತಾರೆ. ಹೀಗಾಗಿ ನಾವು ಕೂಡ ತುಂಬ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಅವ್ರಿಗೂ ಕೂಡ ವಿಚಾರ ತಿಳಿಯುತ್ತೆ. ಹೀಗಾಗಿ ಇದು ನಿರಂತರವಾಗಿ ಸಾಗುವಂತಹ ಒಂದು ವಿಚಾರ ಆಗಿದೆ. ಇದನ್ನ ಆರೋಗ್ಯ ಸಚಿವರು ಜೊತೆಗೆ ಆಹಾರ ಇಲಾಖೆಯ ಆಯುಕ್ತರು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ರೈಟ್ ಟು ಈಟ್, ನಮ್ಮ ಪ್ಲೇಟಿಗೆ ಏನು ಬರುತ್ತೆ ಅದು ತುಂಬ ಒಳ್ಳೆ ರೀತಿಯಲ್ಲಿ ಬರಬೇಕು, ಯಾವುದೇ ರೀತಿಯಾಗಿ ಕಲಬೆರಕೆ ಇರಬಾರ್ದು, ಅಲ್ಲಿ ತನಕ ನಮ್ಮ ಒಂದು ಈ ಸಮರ ಮುಂದುವರಿಯುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳಿದರು. ಹಾಗಾಗಿ ಕಾಟನ್ ಕ್ಯಾಂಡಿಯಿಂದ ಆರಂಭವಾದಂತಹ ಈ ಒಂದು ರೈಡ್ ಇದೆ, ಇದು ಇಲ್ಲಿ ತನಕ ವಾಟರ್ ಬಾಟಲು ಕೋವಾದವರೆಗೂ ಬಂದು ನಿಂತಿದೆ. ಹಾಗಂತ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಪ್ರತಿನಿತ್ಯ ಸೇವಿಸುವಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ಕೂಡ ಟೆಸ್ಟಿಗೆ ಒಳಪಡಿಸಿ ಅದು ಎಷ್ಟು ಸೇಫ್ ಅನ್ನೋದರ ಮಾಹಿತಿಯನ್ನು ಜನರ ಮುಂದೆ ಇಡೋದಕ್ಕೆ ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗೆ.